ನಮಸ್ಕಾರ ಎಲ್ಲರಿಗೂ. ನಾನೇ ನಿಮಗೆ ಇವತ್ತು ಹೇಳಲಿಕ್ಕೆ ಹೊರಟಿರೋ ವಿಷಯ ಅಂದರೆ ಹೈ ಬಿ ಪಿ, ಹೈಪರ್ ಟೆನ್ಷನ್. ಹೇಳ್ತಾರಲ್ಲ, ನೋ ಬಿ ಪಿ ಬಿ ಹ್ಯಾಪಿ ಅಂತ. ಆದರೆ ಭಾಳ ಕಷ್ಟ, ಹೇಳೋಕ್ಕೆ ಅಷ್ಟೇ ಭಾಳ ಸರಳ. ಸೊ ಬಿ ಪಿಯನ್ನು ಕಡಿಮೆ ಮಾಡೋದು, ನಾರ್ಮಲ್ ಮಾಡೋದು, ಕಡಿಮೆ ಅಂತಲ್ಲ ನಾರ್ಮಲ್ ಮಾಡೋಕ್ಕೆ ಏನೇನು ಮಾಡಬೇಕು? ನಂಬರ್ 1, ಸ್ಟ್ರೆಸ್. ಸ್ಟ್ರೆಸ್ಸಿಂದ ಇಮಿಡಿಯೇಟ್ಲಿ ಬಿ ಪಿ ಜಾಸ್ತಿ ಆಗೋದು ನೋಡ್ಬೋದು. ಓಕೆ, ಸೊ ಸ್ಟ್ರೆಸ್ ಕಡಿಮೆ ಮಾಡಬೇಕಂದ್ರೆ ನೋಡಿ, ಈ ಥರ ಇಲ್ಲೊಂದು ಅಕ್ಯುಪಂಕ್ಚರ್ ಪಾಯಿಂಟ್ ಇದೆ, ಡೂ 20 ಸೆಷನ್ ಕಾಂಗ್ ಅಂತ. ಇದನ್ನು ಸ್ಟಿಮ್ಯುಲೇಟ್ ಮಾಡಿ. ಅಥವಾ ಇಲ್ಲಿ PC6, ಹಾರ್ಟ್ 7, ಈ 2 ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿ. ಈ ಥರ ಮಾಡಿದಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅಡ್ರಿನಲಿನ್, ಅಕ್ಯೂಟ್ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆದಾಗ ಆಟೋಮೆಟಿಕ್ಲಿ ಬಿ ಪಿ ನಾರ್ಮಲ್ ಆಗೋದು ನೋಡ್ಬೋದು. ನಂಬರ್ 3, ಬೀಟ್ರೂಟ್, ಬೀಟ್ ನೈಟ್ರೇಟ್, ನ್ಯಾಚುರಲ್ ವೇಸೋ ಡೈಲೇಟರ್ ಅಂತ ಹೇಳೋದು. ಸೊ ಬೀಟ್ರೂಟ್ ಜ್ಯೂಸನ್ನು ನಾವು ಕುಡಿದಾಗ, ಸಪೋಸ್ ನಮಗೆ ಡಯಾಬಿಟಿಸ್ ಇದ್ದರೆ ಬೀಟ್ರೂಟ್ ಜ್ಯೂಸ್ ಜೊತೆ ಫೈಬರ್ ಕೂಡ ತಗೊಳ್ಳಿ. ಬೀಟ್ರೂಟ್ ಜ್ಯೂಸ್ಗೆ ತಾವು ಈ ಸಿಲೆ ಮಸ್ಕು ಹಾಕಿ ತೆಗೆದುಕೊಳ್ಳೋದ್ರಿಂದ ಸಡನ್ಲಿ ಶುಗರ್ ರೈಸ್ ಆಗೋದು ತಡಿಬೋದು. ಸೊ ಈ ಥರ ನೀವು ಒಂದು ಬೀಟ್ ನೈಟ್ರೇಟ್ ಅಂತ ಒಂದು ನ್ಯಾಚುರಲ್ ವ್ಯಾಸೋಡೈಲೇಟರ್ ಜ್ಯೂಸ್ ಕುಡಿದಾಗ ಕೂಡ ಬಿ ಪಿ ಕಡಿಮೆ ಆಗೋದು ನೋಡ್ಬೋದು. ನೆಕ್ಸ್ಟು ಡೀಪ್ ಬ್ರೀದಿಂಗ್, ಆ್ಯಕ್ಟಿವೇಟಿಂಗ್ ವೇಗಸ್ ನರ್ವ್, ಡೀಪ್ ಅಬ್ಡಾಮಿನಲ್ ಬ್ರೀದಿಂಗು, ಇದರಿಂದ ಕೂಡ ತಾವು ಬಿ ಪಿಯನ್ನು ಕಂಟ್ರೋಲ್ ಮಾಡ್ಬೋದು. ಸೊ ನೆಕ್ಸ್ಟು ಬಂದು ಮಾತ್ರೆಗಳು. ಭಾಳಷ್ಟು ಮಾತ್ರೆಗಳಿಂದ ಕೂಡ ಬಿ ಪಿ ಸೈಡ್ ಎಫೆಕ್ಟ್ ಆಗಿ ಬರುತ್ತದೆ. ಸೊ ನೀವು Drugs.com ಹೋಗಿ ನೀವು ತೆಗೆದುಕೊಳ್ಳೋ ಮಾತ್ರೆಗಳ ಹೆಸರನ್ನು ಟೈಪ್ ಮಾಡಿದಾಗ ಅದರಲ್ಲಿರೋ ಸೈಡ್ ಎಫೆಕ್ಟಲ್ಲಿ ಬಿ ಪಿ ಇದೆ ಅಂತ ನೋಡ್ಕೊಳ್ಳಿ. ಸೊ ಅದು ಇದ್ದಾಗ ತಮಗೆ ಬಿ ಪಿ ಜಾಸ್ತಿ ಆಗೋ ಸಂಭವ ಉಂಟು. ಫಾರ್ ಎಕ್ಸಾಂಪಲ್, ನೀವು ಎಪಿನೆಫ್ರಿನ್ ಒಂದು ಮಾತ್ರೆ ತಗೊಂಡಿಕೊಂಡಾಗ ಈ ಕಾಮನ್ ಕೋಲ್ಡ್ಗೋಸ್ಕರ ಬಿ ಪಿ ಜಾಸ್ತಿ ಆಗೋದನ್ನು ನೋಡ್ಬೋದು. ಸೊ ಅದನ್ನು ಕೂಡ ತಾವು ಕಡಿಮೆ ಮಾಡಬೇಕಾಗತ್ತೆ. ನೆಕ್ಸ್ಟು ಕಾಫಿ, ಅತಿಯಾಗಿ ಕಾಫಿ ಕುಡಿಯೋದ್ರಿಂದ ಕೂಡ ವೇಸೋ ಕನ್ಸ್ಟ್ರಕ್ಷನ್ ಆಗಿ ಬಿ ಪಿ ಕೂಡ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಬಂದು ಪ್ಯಾಕೇಜ್ ಫುಡ್ಡು. ಪ್ರತಿ ಪ್ಯಾಕೇಜ್ ಫುಡ್ಡಲ್ಲಿ ಇವತ್ತು ಭಾಳಷ್ಟು ಸಾಲ್ಟ್ ಯೂಸ್ ಮಾಡ್ತಾರೆ, ಪ್ರಿಸರ್ವೇಟಿವ್. ಆ ಸಾಲ್ಟು ಈ ಥರ ಸೋಡಾ ಕುಡಿದಾಗ ಅತಿಯಾಗಿ ಸಾಲ್ಟ್ ಆಗಿ ಬಾಡಿಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಆಗಿ, ಸ್ಟೆರಾಯ್ಡಿಂದ ಕೂಡ ವಾಟರ್ ರಿಟೆನ್ಷನ್ ಜಾಸ್ತಿ ಆಗಿ ಬಿ ಪಿ ಜಾಸ್ತಿ ಆಗೋ ಸಂಭವ ಉಂಟು.